ಮೊದಲು ನನಗೆ ಮಕ್ಕಳಾಗಲ್ಲ ಅಂತಿದ್ರು. ಆ ಕಾರಣಕ್ಕೆ ನಾನು ನನ್ನ ಗಂಡನ್ನ ಕಳ್ಕೊಳ್ಳೋ ಹಂತಕ್ಕೆ ಹೋಗ್ಬಿಟ್ಟಿದ್ದೆ. ಆದರೆ ಈಗ ನೀವು ಮಾಡಿರೋ ಪೂಜೆಯಿಂದ, ನೀವು ಮಾಡಿರೋ ಆಶೀರ್ವಾದದಿಂದ ನನ್ನ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಿದೆ. ನಿಮ್ಮಿಂದ ನನಗೆಲ್ಲಾನು ಸಿಕ್ತತ್ತೆ. ಥ್ಯಾಂಕ್ ಯು. ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಆಗ್ತಿದೆ. ಇನ್ನು ನೀವು ಮೊದಲಿನ ಥರ ಆಗಬೇಕು, ನೀವು ಸರಿ ಹೋಗಬೇಕು. ಆಗ ನಾವೆಲ್ಲರೂ ಇನ್ನಷ್ಟು ಖುಷಿ ಪಡ್ತೀವಿ. ನೀವು ನಮಗೋಸ್ಕರ ಪೂಜೆ ಮಾಡಿದ್ರಲ್ಲ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ನೀವು ಸರಿ ಹೋಗಬೇಕು ಅತ್ತೆ, ಅದು ನಮ್ಮೆಲ್ಲರ ಆಸೆನು. ನೀವು ಮುಂಚೆ ಥರ ಆಗ್ತೀರ ಅತ್ತೆ, ಆ ನಂಬಿಕೆ ನನಗಿದೆ. ಅಪೇಕ್ಷಾ, ಯಾಕ್ರಿ ಹೀಗೆ ಕೂತಿದ್ದೀರಾ? ನಾನೇನ್ ಮಾಡ್ದೆ ಪಾರ್ಥ? ನನ್ನ ಪಾಡಿಗೆ ನಾನು ಕೂತಿದ್ದೀನಲ್ವಾ? ಈ ಮನೇಲಿ ನಾನು ಮಾತಾಡಿದ್ರು ತಪ್ಪು, ಸುಮ್ಮನೆ ಇದ್ರು ತಪ್ಪು. ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ಅಪೇಕ್ಷೆ, ಏನು ಹೇಳ್ತಾ ಇದ್ದೀರಾ? ಮನೇಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಒಂಥರ ಹ್ಯಾಪಿ ಅಟ್ಮಾಸ್ಫಿಯರ್ ಇದೆ. ನೀವು ಒಬ್ಬರೇ ಈ ಥರ ಮುಖ ಗಂಟಾಕೊಂಡು ಕೂತಿರೋದು. ನಾನಾದರೂ ಏನು ಮಾಡಲಿ ಹೇಳಿ? ನನ್ನನ್ನು ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಎಲ್ಲರೂ ಇದ್ದು ಯಾರು ಇಲ್ಲ ಅನ್ನೋ ಥರ ಇದ್ದೀನಿ ನಾನು ಈ ಮನೇಲಿ. ಅಯ್ಯೋ ಸರಿ ಆಯಿತು, ಇವಾಗ ಏನಾಯಿತು ಹೇಳಿ. ವಾಟ್ ಹ್ಯಾಪನ್? ಅಬ್ಸರ್ವ್ ಮಾಡಲಿಲ್ವಾ ನೀವು? ನಮ್ಮ ಮನೆಯವ್ರು ಎಲ್ಲರೂ ಬಂದಿದ್ರು, ಬಟ್ ಯಾರು ಕೂಡ ನನ್ನ ಹತ್ರ ಮಾತಾಡಿಸ್ಲಿಲ್ಲ. ಇದರಲ್ಲೇ ಗೊತ್ತಾಗತ್ತೆ ಅವ್ರಿಗೆ ನನ್ನ ಮೇಲೆ ಯಾವ ಥರ ಒಪಿನಿಯನ್ ಇದೆ ಅಂತ. ನಾನು ಆಲ್ರೆಡಿ ಎಲ್ಲರ ಕಣ್ಣಲ್ಲೂ ಕೆಟ್ಟೋಳಾಗ್ಬಿಟ್ಟಿದ್ದೀನಿ, ಯಾರಿಗೂ ಬೇಡದೇ ಇರೋಳಾಗ್ಬಿಟ್ಟಿದ್ದೀನಿ. ಅವ್ರನ್ನ ಟ್ರೀಟ್ ಮಾಡೋ ವೇನಲ್ಲೇ ಗೊತ್ತಾಗ್ತಿದೆ ನನಗೆ ಪಾರ್ಥ. ಅಪೇಕ್ಷಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ಮನೇಲಿ ಎಲ್ಲರೂ ಎಲ್ಲಿ ಭೂಮಿಕಾ ಅದಕ್ಕೆ ಮತ್ತು ಗೌತಮ್ರು ಸಪ್ರೇಟ್ ಆಗಿಬಿಡ್ತಾರೆ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಎಲ್ಲರೂ ಆ ಒಂದು ಝೋನಲ್ಲಿದ್ರು. ಅಂಥ ಟೈಮಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಮಾತಾಡಿಸ್ತಾರಾ? ಅಲ್ಲ, ಹೀಗೆಲ್ಲ ಆಗ್ತಿದೆಯಲ್ಲ ಅಂತ ಎಲ್ಲರೂ ಆ ಒಂದು ಪೇಯ್ನಲ್ಲಿದ್ದರು. ಎಲ್ರಿಗೂ ತುಂಬಾ ಬೇಜಾರಾಗಿತ್ತು. ಬಟ್ ನೀವು ಯಾಕೆ ಅದನ್ನು ಏನೇನೋ ಅರ್ಥ ಮಾಡ್ಕೋತಾ ಇದ್ದೀರಾ? ಅಪೇಕ್ಷಾ, ಇದು ತುಂಬಾ ಸಿಲ್ಲಿ ಅನಿಸ್ತದೆ ನನಗೆ. ಹಾಂ, ಅದು ಹಾಗೆ ಪಾರ್ಥ. ನಾನು ಏನೇ ಮಾತಾಡಿದ್ರು ಸ್ಟುಪಿಡ್ ಆಗೇ ಇರುತ್ತೆ, ಸಿಲ್ಲಿ ಆಗಿ ಕೇಳಿಸುತ್ತೆ. ಅದಕ್ಕೆ ನನ್ನ ಪಾಡಿಗೆ ನಾನು ಸುಮ್ಮನೆ ಬಂದಿಲ್ಲಿ ಕೂತಿದ್ದೆ. ನೀವು ಕೇಳಿದ್ರಿ ಅಂತ ಹೇಳಿದೆ ಅಷ್ಟೆ. ಒಟ್ಟಿನಲ್ಲಿ ನಿಮಗೆ ನನ್ನನ್ನು ಬ್ಲೇಮ್ ಮಾಡೋದಕ್ಕೊಂದು ಪಾಯಿಂಟ್ ಬೇಕು ಅಷ್ಟೆ. ಬ್ಲೇಮ್ ಮಾಡೋದನ್ನು ಬಿಟ್ಟು ನನ್ನ ಮನಸ್ಸಲ್ಲಿ ಏನು ಒದ್ದಾಟ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಮನುಷ್ಯಲೇ ಅಲ್ವಾ? ನಮ್ಮ ಮೇಲೆ ಸಿಂಪತಿ ತೋರಿಸಿ ಸ್ವಲ್ಪ. ನೋಡಿ, ಇದೇ ನಿಮ್ಮ ಪ್ರಾಬ್ಲಮ್. ನಾನು ಏನಾದರೂ ಹೇಳಿದ್ರೆ ಬ್ಲೇಮ್ ಮಾಡ್ತೀರಾ ಅಂತ ಹೇಳ್ತೀರಾ. ಅಲ್ಲ ಅಪೇಕ್ಷಾ, ಅದಕ್ಕೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ಅಂತ ಮನೇಲಿ ಎಲ್ಲರೂ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ರು. ನಿಮ್ಗೇನೂ ಅನಿಸ್ಲಿಲ್ವಾ? ಅದು ಹೇಗೆ ಸಾಧ್ಯ? ಎಷ್ಟೇ ಆದರೂ ಅವ್ರು ನಿಮ್ಮ ಸ್ವಂತ ಅಕ್ಕ ಅಲ್ವಾ? ನಿಮ್ಗೆ ಅನಿಸಿರುತ್ತೆ. ಇಂಥ ಪ್ರಶ್ನೆ ನನಗೆ ಮಾತ್ರ ಬರುತ್ತೆ, ಬಟ್ ಅವಳಿಗೆ ಬರಲ್ಲ. ನಿಮಗೂ ಗೊತ್ತು ಪಾರ್ಥ, ಅಕ್ಕ ನಮ್ಮನ್ನ ಮದುವೆ ಟೈಮಲ್ಲಿ ಹೇಗೆ ಟ್ರೀಟ್ ಮಾಡಿದಾಳೆ ಅಂತ. ಆಗ ಅವಳಿಗೆ ನನ್ನ ಒದ್ದಾಟ ಕಾಣಿಸ್ತಾ ಇರಲಿಲ್ಲ. ನಾನು ಅವಳಿಗೆ ತಂಗಿ ಅನ್ನೋದು ಅವಳ ಮನಸ್ಸಲ್ಲೂ ಇರಲಿಲ್ಲ. ನನ್ನ ಕಣ್ಣೀರು ಕೂಡ ಅವಳಿಗೆ ಕಾಣಿಸ್ತಾ ಇರಲಿಲ್ಲ. ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಲ್ಲ ಅಲ್ವಾ? ಒಟ್ಟಿನಲ್ಲಿ ನನ್ನ ತಪ್ಪು ಮಾತ್ರ ಕಾಣಿಸುತ್ತೆ. ಅವಳು ಅವತ್ತು ಮಾಡಿದ್ದು ಯಾರಿಗೂ ತಪ್ಪು ಅಂತ ಅನ್ನಿಸ್ಲೇ ಇಲ್ಲ. ಇದೆಷ್ಟು ಸರಿ ಪಾರ್ಥ? ನೀವೇ ಯೋಚನೆ ಮಾಡಿ. ನಿಜ ಹೇಳಬೇಕು ಅಂದರೆ ನಾನು ಇವತ್ತು ಈ ರೀತಿ ಆಗಿರೋದು ಅವಳಿಂದಾನೆ. ನನಗೆ ಇವತ್ತಿಗೂ ಅದೇ ಕಾಡ್ತಾ ಇದೆ. ಎಲ್ಲರೂ ಸೇರಿಕೊಂಡು ನನಗೆ ಎಷ್ಟು ಅಯ್ಯೋ ಅನ್ಸ್ಬಿಟ್ರು ಮದುವೆ ಟೈಮಲ್ಲಿ. ನಾನೇನೋ ದೊಡ್ಡ ಮಾಡಬಾರ್ದು ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಟ್ರೀಟ್ ಮಾಡಿದ್ರು. ಆದರೆ ಅಕ್ಕ ಅವಳು ಏನೇ ಮಾಡಿದ್ರು ಸರಿನೇ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹರ್ಟ್ ಆಗುತ್ತೋ ಇಲ್ವೋ ಹೇಳಿ? ಅಪೇಕ್ಷಾ, ಪ್ಲೀಸ್ ನೋಡಿ, ನಮ್ಮ ಮದುವೆಗೂ ಮುಂಚೆ ಏನಾಗಿತ್ತು ಇಟ್ಸ್ ಅ ಕ್ಲೋಸ್ ಚಾಪ್ಟರ್. ಅದನ್ನು ರಬ್ಬರ್ ಥರ ಎಳೆಯೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಿಮ್ಮ ಅಕ್ಕ ತಾಯಿ ಆಗ್ತಿದ್ದಾರೆ, ನೀವು ಚಿಕ್ಕಮ್ಮ ಆಗ್ತಿದ್ದೀರಾ, ಅದಕ್ಕೆ ನೀವು ಖುಷಿ ಪಡಿ. ಅಪೇಕ್ಷಾ, ನೀವು ಹೀಗೆ ಇದ್ದರೆ ಆಗೋದಿಲ್ಲ. ನೀವು ಬದಲಾಗಲೇಬೇಕು. ನೀವು ಬದಲಾಗಲಿಲ್ಲ ಅಂದರೆ ನಿಮಗೂ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ನಾನು ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇಲ್ಲ ಅಪೇಕ್ಷಾ, ಚೇಂಜ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಯೋಚನೆ ಮಾಡಿ.
ಯಾವಾಗ್ಲೂ ಹೀಗೆ ನನಗೆ ಉಪದೇಶ ಕೊಡೋದಕ್ಕೆ ಬರ್ತೀರಾ? ಎಲ್ರ ಕಣ್ಣಲ್ಲೂ ನಾನು ವಿಲನ್ ಆಗ್ಬಿಟ್ಟಿದ್ದೀನಿ. ಅಪೇಕ್ಷಾ ಅಪೇಕ್ಷೆ ಅಪೇಕ್ಷೆ ಜಸ್ಟ್ ಈಗ ಇಷ್ಟೊಂದು ಗಿಲ್ಟ್ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಿಜವಾಗ್ಲೂ ನಿಮ್ಮ ಕ್ಲೋಸ್ ಮತ್ತೆ ಬೆಸ್ಟ್ ಫ್ರೆಂಡ್ ಇದಾರಲ್ಲ ಮಧುರ, ಇವತ್ತು ಅವರು ಅವ್ರ ತಾಯಿ ಮನ್ಸು ಮಾಡಿದ್ದಿದ್ರೆ ನಮ್ಮನ್ನು ಕೋರ್ಟ್ಗೆ ಎಳಿಬೋದಾಗಿತ್ತು. ಅವ್ರೇನಾದ್ರು ಕೆಟ್ಟವರಾಗಿದ್ದರೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ಬೋದಾಗಿತ್ತು. ಅಲ್ಲ ರೀ, ಅವ್ರೇನಾದರೂ ನಾನು ಮದುವೆ ಆಗಬೇಕು ಅಂತ ಹೇಳಿದ್ರೆ ಡೈವರ್ಸ್ ಪೇಪರ್ ತೊಗೊಂಬನ್ನಿ ಅಂತ ಕೇಳಿದರೆ ನೀವು ಡೈವರ್ಸ್ ಪೇಪರ್ಗೂ ಸೈನ್ ಹಾಕಿರ್ತಿದ್ರಿ ಅಲ್ವಾ? ಹಾಕ್ತಿದ್ರಿ. ನೀವು ಭಾಳ ದೊಡ್ಡ ತ್ಯಾಗಮಯಿ ಅಲ್ವಾ? ಏನು ಬೇಕಾದರೂ ಮಾಡ್ತಿದ್ರಿ. ಮನೆಗೆ ಒಳ್ಳೇದಾಗಬೇಕು, ನೀವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಅದಕ್ಕೆ ಈ ರೀತಿ ಮಾಡ್ದೆ. ಅಲ್ರಿ, ನಿಮ್ಮನ್ನು ಬಿಟ್ಟು ನಾನು ಹೇಗ್ರಿ ಖುಷಿಯಾಗಿರಲಿ? ನೀವು ಹೇಗ್ರಿ ಆಗ ಅನ್ಕೊಂಡ್ರಿ? ನಾನೇನಾದ್ರು ಬಂದು ನಿಮ್ಗೆ ಹೇಳಿದ್ನ ನನಗೆ ಇನ್ನೊಂದು ಮದುವೆ ಮಾಡಿಸಿ ನಾನು ಖುಷಿಯಾಗಿರ್ತೀನಿ ಅಂತ? ಏನು ಹೇಳಲ್ಲ, ಕೇಳಲ್ಲ, ಏನು ಉತ್ಸಾಹ, ಏನು ಅರ್ಜೆಂಟು. ನೀವೇ ಹುಡುಗಿನ ಹುಡುಕೊಂಬಂದು ಮದುವೆನೂ ಫಿಕ್ಸ್ ಮಾಡಿಬಿಡ್ತೀರಾ. ಏನಾದರೂ ಒಂದು ಮನಸ್ಸಿನಲ್ಲಿ ಬಂದ್ಬಿಟ್ರೆ ಮಾಡಲೇಬೇಕಲ್ವಾ? ಭಾಳ ಸ್ಟ್ರಿಕ್ಟು ನೀವು, ಭಾಳ ಡೇಂಜರ್ ಇದ್ದೀರಾ. ಏನೋ ನಾನು ಆ ಮಧುರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಒಬ್ಲೈಜ್ ಮಾಡಿದ್ರು. ಮಧುರ ಇಂಥ ಗ್ರೇಟ್ ಲೇಡಿ ರೀ, ತಂಪೊತ್ತಲ್ಲಿ ನೆನಿಬೇಕು ಅವ್ರನ್ನ, ಅಷ್ಟು ಒಳ್ಳೆಯವ್ರವ್ರು. ಸಾಕು ಸಾಕು, ಅದೇನೆಷ್ಟು ಹೊಗಳ್ತಿರೋ. ಈಗೇನು ಇದ್ದಕ್ಕಿದ್ದಾಗೆ ಪೊಸೆಸಿವ್ನೆಸ್ ಬಂದ್ಬಿಡ್ತಾ? ಬೆಳಗ್ಗೆ ಎಲ್ಲ ಕಾಣಿಸ್ಲೇ ಇಲ್ಲ. ಅರಿ, ಏನೂ ಆಗಿಲ್ವಲ್ಲ, ಯಾಕೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ದೇವ್ರು ದೊಡ್ಡವನು, ಅದಕ್ಕೆ ಏನೂ ಆಗಲಿಲ್ಲ. ಸಾರಿ. ನಿಮ್ಮ ಕೋಪ ಕಮ್ಮಿ ಮಾಡಕ್ಕೆ ನಾನು ಏನು ಮಾಡಲಿ? ಸಾರಿ ಅಂತ ಹೇಳಿದ್ನಲ್ಲ. ಕಿವಿ ಹಿಡಿದು ಬಸ್ಕಿ ಹೊಡಿಲ್ಲ? ಸರಿ, ಓಕೆ. ಒಂದು ಏನು ಮಾಡ್ತಾ ಇದ್ದೀರಾ ನೀವು? ಸಾರಿ ಕೇಳ್ತಿದ್ದೀನಿ. ಹೊಟ್ಟೆಲಿ ಮಗು ಇದೆ, ನನ್ನ ಮಗುಗೆ ಏನಾದರೂ ಆದರೆ ಏನು ಗತಿ? ಅಂದರೆ ನಿಮ್ಮ ಕಾಳಜಿ ಎಲ್ಲ ಮಗು ಬಗ್ಗೆ, ನನ್ನ ಬಗ್ಗೆ ಇಲ್ಲ. ಆಗಲಿ ಆಗಲಿ, ಈಗಲೇ ನಿಮ್ಮ ಕಾಳಜಿ ಪ್ರೀತಿ ಎಲ್ಲ ಮಗು ಮೇಲೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ದಾರೆ. ಇಲ್ಲ, ಹಾಗಲ್ಲ ಭೂಮಿಕಾ, ನನಗೆ ನೀವು ಬೇಕು, ನನ್ನ ಮಗುನೂ ಬೇಕು. ನನಗೆ ಎರಡು ಜೀವನೂ ಒಂದೇ, ಅರ್ಥ ಆಯ್ತಾ? ನದಿಗೆ ಕಡಲಾಗಿರುವೆ, ಆಕಾಶದಾಚೆ ನನವಿಲಾಗಿ ಕುಣಿದೆ, ನನ್ನ ಹೆಜ್ಜೆಗೆ ನೀ ತಾಳವಲ್ಲವೇ, ಮನದಾಳದಿ ಗುನುಗೋ ಸಿಹಿಯಾದ ಸ್ವರದ, ನನ್ನ ಹಾಡಿನ ಶ್ರುತಿ ನೀನೆ ಅಲ್ಲವೇ, ಒಲವೇ 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 ನನ್ನೀ ಜೀವ. ನಿಮ್ಮನ್ನು ಪಡೆದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಗೊತ್ತ. ನಿಮ್ಮ ಅಮ್ಮನ ಮಾತು ಮೀರಿ ನಿಮ್ಮ ವಂಶ ಬೆಳಿಬೇಕು ಅನ್ನೋ ಯೋಚನೆನೂ ಪಕ್ಕಕ್ಕಿಟ್ಟು ಯಾರ ಬಗ್ಗೆನೂ ಕೇರ್ ಮಾಡಿದೆ ನನ್ನ ಪರ ನಿಂತ್ರಲ್ಲ. ನಿಮಗೆ ನಾನು ಏನು ಹೇಳಲಿ? ಒಬ್ಬ ಗಂಡನಿಂದ ಹೆಂಡತಿ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ನೀವು ನಾನು ಕೊಟ್ಟಿರೋ ದೊಡ್ಡ ಉಡುಗೊರೆ ಇದು. ಅದನ್ನು ನಾನು ಥ್ಯಾಂಕ್ಸ್ ಹೇಳಲ್ಲ, ಸದಾ ಋಣಿಯಾಗಿರ್ತೀನಿ. ಒಲವೇ 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 ನನ್ನೀ ಜೀವಾನೆ ಮುಡಿಪಾಗಿಡುವೆ. ಐ ಲವ್ ಯು. ಲವ್ ಯು ಭೂಮಿಕಾ, ಲವ್ ಯು ಫಾರೆವರ್. ನಗನೇ ಐಸ್ ಕ್ರೀಮ್ ಇನ್ನೂ ಇದೆಯಾ? ಖಾಲಿ ಆಗೋಯ್ತಾ? ಇದೇನ್ರಿ, ಒಂದು ಫುಲ್ ಬೌಲ್ ಮುಗಿಸಿದ್ರಲ್ರಿ, ಇನ್ನೂ ಬೇಕಾ? ಇದೇನು ಮಂದಾಕಿನಿ ಹಿಂಗೆ ಕೇಳ್ತಿದ್ಯಾ ನೀನು? ಐಸ್ ಕ್ರೀಮ್ ಇಷ್ಟದಲ್ಲಿ ನಾನು ಯಾವತ್ತಾದ್ರೂ ಸಾಕು ಅಂತ ಹೇಳಿದಿನ ಮಂದಾಕಿನಿ? ನನಗೆ ನೀನು ಎಷ್ಟು ಇಷ್ಟನೋ ಐಸ್ ಕ್ರೀಮ್ ಅಂದ್ರೆ ಅಷ್ಟೇ ಇಷ್ಟ. ನನಗೆ ಐಸ್ ಕ್ರೀಮ್ ಇದ್ರೆ ಸಾಕು. ಚಳಿನಲ್ಲೂ ತಿಂತೀನಿ, ಮಳೆನಲ್ಲೂ ತಿಂತೀನಿ, ಬೇಸಿಗೆನಲ್ಲೂ ತಿಂತೀನಿ, ಖುಷಿ ಆದಾಗಲೂ ತಿಂತೀನಿ, ದುಃಖ ಆದಾಗಲೂ ತಿಂತೀನಿ, ಒಟ್ನಲ್ಲಿ ತಿಂತೀನಿ. ಐಸ್ ಕ್ರೀಮ್ ಲವರ್ ನಾನು. ಕಾರಣನೇ ಬೇಕಿಲ್ಲ, ಐಸ್ ಕ್ರೀಮ್ ಇದ್ರೆ ಸಾಕು. ಆಯ್ತಪ್ಪ, ನಾನು ನೋಡಿದ್ದೀನಿ. ಐಸ್ ಕ್ರೀಮ್ ಅಂತ ಬಂದಾಗ ನಿಮ್ಮ ಲವ್ ಅನ್ಕಂಡೀಷ್ನಲ್. ಮಧ್ಯರಾತ್ರಿ ಎಬ್ಬಿಸ್ಕೊಟ್ರು ಪಚ 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 ಅಂತ ತಿಂದುಬಿಡ್ತೀರಾ.
ಬೇರೆ ವಿಷಯದಲ್ಲಿ ಸನ್ಯಾಸಿ ಥರ ಆಡ್ತೀರಾ. ಬಾಬಾ ಆಸೆ ಬುರ್ಕ ಐಸ್ ಕ್ರೀಮ್ ಅಂತ ಬಂದರೆ ಅದೇನು ಮಕ್ಳ ಥರ ಆಡ್ತೀರಾ ರೀ ನೀವು? ಅಯ್ಯೋ ಹ್ಞೂ ಮತ್ತೆ ನಾನಷ್ಟೇ ಅಲ್ಲ, ಐಸ್ ಕ್ರೀಮ್ ಲವರ್ಸ್ ಯಾರೇ ಇದ್ರು ಅಷ್ಟೇ. ಐಸ್ ಕ್ರೀಮ್ ಇದ್ರೆ ಸಾಕು ವಯಸ್ಸು ಅಂತಸ್ತು ಎಲ್ಲ ಮರ್ತು ಬಿಡ್ತಾರೆ, ಮಕ್ಕಳಾಗ್ಬಿಡ್ತಾರೆ. ಆಹಾ, ಸಿಹಿಯಾಗಿರುತ್ತೆ, ಬಾಯಲ್ಲಿಟ್ರೆ ಕರಗೋಗತ್ತೆ, ಅದು ರುಚಿ ನಾಲ್ಗೆ ಮೇಲೆ ತೇಲಾಡ್ತಾ ಇರುತ್ತೆ. ಎಷ್ಟು ಒಳ್ಳೆ ಐಸ್ ಕ್ರೀಮ್ ತಿನ್ನಪ್ಪ ಅಂತ ಎಷ್ಟೋ ದಿವಸ ಆದ್ಮೇಲೂ ಆ ರುಚಿ ನೆನಪಾಗ್ತಾನೇ ಇರುತ್ತೆ. ಅದ್ರ ಸುಖನೇ ಸುಖ. ಈ ಮಾತನ್ನ ನಾನು ಒಪ್ಕೋತೀನಿ. ಈ ಐಸ್ ಕ್ರೀಮ್ ಅಂದರೆ ಇದು ಬರೀ ಸಿಂಪಲ್ ಐಸ್ ಕ್ರೀಮ್ ಅಲ್ಲ, ಇದೊಂಥರ ಒಂದು ಎಮೋಷನ್ ಇದ್ದಂಗೆ. ನಮ್ಮಂಥ ಮಿಡಲ್ ಕ್ಲಾಸಿಗೆ ಸಿಕ್ಕೋ ಅದೂರಿಯಾದ ಲಕ್ಸುರಿ. ಅದ್ರ ಜೊತೆಗೆ ಇವತ್ತು ನಮ್ಮ ಭೂಮಿಕಾದು ಅಳಿಯಂದ್ರದು 2ನೇ ಮದುವೆ ಆಯ್ತಲ್ಲ, ಆ ಖುಷಿ ಬೇರೆ ಸೇರ್ಕೊಂಡ್ಬಿಡ್ತು. ಹಾಗಾಗಿ ಇನ್ನೊಂದು ರೌಂಡ್ ಐಸ್ ಕ್ರೀಮ್ ಬೇಕೇ ಬೇಕು. ಏನಂತ್ಯ ಅಮ್ಮ? ಒಟ್ನಲ್ಲಿ ಅಪ್ಪಂಗೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಒಂದು ಕಾರಣ ಬೇಕಷ್ಟೇ. ಕರೆಕ್ಟಾಗಿ ಹೇಳಿದೆ ನಾನು. ಇದರ ಸಿಂಪಲ್ ಐಸ್ ಕ್ರೀಮ್ ಬೆಸ್ಟ್ ಅಲ್ವಾ ಅತ್ತೆ? ಆ್ಯಕ್ಚುಲಿ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಚಾಕ್ಲೇಟ್ ಲವರ್ ಆಗಿದ್ದೆ. ಇಲ್ಲಿಗೆ ಬಂದಮೇಲೆ ನಿಮ್ಮ ಥರ ಐಸ್ ಕ್ರೀಮ್ ಲವರ್ ಆಗಿಬಿಟ್ಟಿದ್ದೀನಿ. ಒಳ್ಳೇದಾಯ್ತು, ನೀನು ನಿಮ್ಮ ಜೊತೆ ಸೇರ್ಕೊಂಬಿಟ್ಟೆ. ನಿಂಗೊಂದು ವಿಷಯ ಗೊತ್ತಾ, ಮನೆಯಲ್ಲಿ ಎಲ್ಲರೂ ಐಸ್ ಕ್ರೀಮ್ ಲವರ್ಸ್ ಆಗಿದ್ರೆ ತುಂಬ ಒಳ್ಳೆಯದು. ಯಾರು ಒಬ್ಬರಿಗೆ ಆಸೆ ಆದರೂ ಮನೆಯವರೆಲ್ಲ ಐಸ್ ಕ್ರೀಮ್ ಪಾರ್ಟಿ ಮಾಡ್ಬೋದು. ಅಂತೂ ಅಳಿಯಂದ್ರಿಗೆ ನಮ್ಮ ಮಗಳಿಗೆ ಬಂದಿದ್ದ ಕಷ್ಟ ಈ ಐಸ್ ಕ್ರೀಮ್ ತರಹನೇ ಕರ್ಗೋಯ್ತು. ಯಪ್ಪ, ನನಗಂತೂ ಇವತ್ತು ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು, ಮೈಯೆಲ್ಲ ತಣ್ಣಗಾಗ್ಬಿಟ್ಟಿತ್ತು. ದೇವ್ರ ದೊಡ್ಡವನು, ಕೊನೆಗೆ ಎಲ್ಲವನ್ನೂ ಸರಿ ಮಾಡಿಬಿಟ್ಟ. ನನಗೊಂದು ಡೌಟು ಮಂದಾಕಿನಿ. ಏನ್ರಿ ನಿಮ್ಮ ಡೌಟು? ನಿನಗೆ ಇಷ್ಟೊಂದು ಖುಷಿ ಆಗ್ತಾ ಇರೋದು ನಮ್ಮ ಮಳಿಯಂದ್ರು ಭೂಮಿಕಾಗೆ ತಾಳಿ ಕಟ್ಟಿದ್ರು ಅಂತಾನ, ಅಥವಾ ನೀನು ಅಜ್ಜಿ ಆಗ್ತಾ ಇದೀಯ ಅಂತಾನ? ಅಜ್ಜಿ ಅಂತೆಲ್ಲ ಕರಿಬೇಡಿ, ಐ ಡೋಂಟ್ ಲೈಕ್ ಇಟ್. ನೀನು ಅಜ್ಜಿಯಿಂದ ಮೇಕಿಂಗ್ ಅಲ್ವಾ? ಒಂದು ಕಾಲದಲ್ಲಿ ನೀನು ಮಿಸ್ ಮೈಸೂರು 1988, ಇವಾಗ ನೀನು ಅಜ್ಜಿಯಿಂದ ಮೇಕಿಂಗ್. ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಈಗ ನಾನೊಂದು ವಿಷಯ ಹೇಳ, ಮಗಳಿಗೆ ಮಗು ಆದ್ರೆ ಅಜ್ಜಿ ಅನ್ನಿಸ್ಕೊಳ್ಳೋ ಬದಲು ಅಮ್ಮಮ್ಮ ಅಂತ ಕರಿಬೋದು. ಆದ್ರೆ ನಿಮ್ಗೆ ಆಪ್ಷನ್ನೇ ಇಲ್ಲ, ತಾತ 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 ಅಂತಾನೆ ಕರಿಬೇಕು. ಬೋಡ ತಾತ. ಎಸ್, ಅದೊಂದು ಸೇರುತ್ತೆ ನಿಮ್ ಜೊತೆ, ಬೋಡ ತಾತ. ಯಾಕೆ ಇಷ್ಟೊಂದು ಉರ್ಕೋತಿದ್ಯಾ ಮಂದಾಕಿನಿ? ನಿಜ ಹೇಳು, ನೀನು ಅಜ್ಜಿ ಆಗ್ತಾ ಇರೋದಕ್ಕೆ ದುಃಖ ಆಗ್ತಿದೆ ತಾನೇ? ಅಜ್ಜಿ ಆಗ್ತಾ ಇರೋದು ನನಗೆ ಖುಷಿನೇ ರೀ. ನನಗೆ ಅಜ್ಜಿ ಆಗೋದಕ್ಕೆ ಯಾವ ತಕರಾರು ಇಲ್ಲ, ಆದ್ರೆ ಈ ಅಜ್ಜಿ ಅನ್ನಿಸ್ಕೊಳ್ಳೋದಕ್ಕೆ ದೊಡ್ಡ ತಕರಾರಿದೆ. ನಾನು ಯಾವತ್ತಿದ್ರು ಮಿಸ್ ಮೈಸೂರು 1988. ಆಯ್ತು ಬಿಡು, ಯಾಕೆ ಸುಮ್ಮನೆ ನಮ್ಮಲ್ಲೇ ಮಾರಾಮಾರಿ. ನೀನು ಏನೇ ಆದರೂ ಮಿಸ್ ಮೈಸೂರು 1988. ಹೇಳೋದೆಲ್ಲ ಹೇಳ್ಬಿಟ್ಟು ಈಗ ಸಮಾಧಾನ ಮಾಡಕ್ ಬರಬೇಡಿ. ಆದರೂ ಏನೇ ಹೇಳಿ, ನಮ್ಮ ಭೂಮಿ ತಾಯಿ ಆಗ್ತಾ ಇರೋದು ತುಂಬಾನೇ ಖುಷಿ ರೀ. ಅದಕ್ಕೆ ಹೇಳೋದು, ಮನೇಲಿ ಯಾವಾಗಲೂ ಮಕ್ಕಳಿರ್ಬೇಕು. ಆ ಮಕ್ಕಳ ಥರ ಖುಷಿನೇ ಬೇರೆ ಅಂತ. ಏನಾಯ್ತು ಇವಳಿಗೆ? ಮಕ್ಕಳ ವಿಷಯ ಬಂತಲ್ಲ, ಅದಕ್ಕೆ ಎದ್ದೋಗಿರ್ತಾಳಷ್ಟೆ. ಎಲ್ಲ ಅಂದ್ಕೊಂಡಂಗೆ ಆಗಿದ್ದಿದ್ರೆ ನಮಗಿಷ್ಟೊತ್ತಿಗೆ ಮಕ್ಕಳಾಗಿರ್ಬೇಕಾಗಿತ್ತು. ಆದರೆ ಆಗಿದ್ದೇ ಬೇರೆ. ಸರಿ, ನೀವು ಐಸ್ ಕ್ರೀಮ್ ತಿನ್ನಿ, ಕ್ಯಾರಿ ಆನ್. ಸಾರಿ ಜೀವ. ಮತ್ತೆ ನೀವು ಹೇಳಿ. ನಾನೇ ಹೇಳೋದು, ವುಡ್ ಬಿ ಮದರ್ ನೀವು ಹೇಳಬೇಕು, ನಿಮಗೆ ಪ್ರಿಫರೆನ್ಸು. ಹೇಗೆ? ಬರೀ ನಾನು ಮಾತ್ರ ತಾಯಿ ಆಗ್ತಿದ್ದೀನ, ನೀವು ತಂದೆ ಆಗ್ತಿಲ್ವಾ? ನಿಮಗೆ ಪ್ರಿಫರೆನ್ಸ್ ಅಲ್ವಾ? ಅದು ಆಗಲ್ಲ. ನಮ್ಮ ಪ್ರಪಂಚಕ್ಕೆ ಮೊದಲನೇ ಸತಿ ಒಂದು ಪುಟ್ಟ ಮಗು ಅಂಬೆಗಾಲಿಡ್ತಾ ಬರ್ತಾ ಇದೆಯಲ್ಲ, ಅದನ್ನು ಹೊತ್ತಿರೋದು ನೀವಲ್ವಾ? ಹಾಗಾಗಿ ನಿಮಗೆ ಪ್ರಿಫರೆನ್ಸ್. ಗೌತಮ್ ಅವರೇ, ನನಗೊಂದು ಡೌಟು. ಏನು? ಮಗು ಬಂದಮೇಲೆ
ನಿಮಗೆ ನನ್ನ ಮೇಲಿರೋ ಪ್ರೀತಿ ಕಮ್ಮಿ ಆಗ್ಬಿಡುತ್ತಲ್ವಾ? ನೀವು ನನ್ನ ಹಾರ್ಟ್ ಬೀಟು, ನನ್ನ ಹೃದಯ ಸಿಂಹಾಸನಕ್ಕೆ ರಾಣಿ. ನೀವು ನನ್ನ ವೀಕ್ನೆಸ್ಸು, ನನ್ನ ಸ್ಟ್ರೆಂತು, ನನ್ನ ಲೈಫ್ಗೆ ಫೌಂಡೇಶನ್. ನೀವು ಸಿಂಪಲ್ ಆಗಿ ಹೇಳಬೇಕು ಅಂದರೆ ನನ್ನ ಸರ್ವಸ್ವ ನೀವು. ನನ್ನ ಲೈಫ್ ಇವತ್ತು ಇಷ್ಟೊಂದು ಕಲರ್ಫುಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಅದಕ್ಕೊಂದು ಅರ್ಥ ಸಿಕ್ಕಿದೆ ಅಂದರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಮೇಲೆ ಹೇಗೆ ಪ್ರೀತಿ ಕಡಿಮೆ ಆಗುತ್ತೆ? ಚಾನ್ಸೇ ಇಲ್ಲ. ಥ್ಯಾಂಕ್ ಯು. ವೆಲ್ಕಮ್. ಬಟ್ ಯೂಶಲಾಗಿ ಹಾಗೆ ಆಗುತ್ತಲ್ವಾ? ಏನೋ ಮಗು ಬಂದಮೇಲೆ ಪ್ರೀತಿ ಜವಾಬ್ದಾರಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ, ರೈಟ್? ನೋ, ಐ ಡೋಂಟ್ ಥಿಂಕ್ ಸೊ. ಪ್ರೀತಿ ಜವಾಬ್ದಾರಿಯಾಗಿ ಕನ್ವರ್ಟ್ ಆಗಲ್ಲ. ಇನ್ಫ್ಯಾಕ್ಟ್ ಜವಾಬ್ದಾರಿ ಜೊತೆಗೆ ಪ್ರೀತಿನೂ ಬೆಳೆಯುತ್ತೆ. ನಮ್ಮಿಬ್ಬರು ಬಾಂಡಿಂಗ್ ಇನ್ನಷ್ಟು ಡೀಪ್ ಆಗುತ್ತೆ, ನಾವು ಇನ್ನಷ್ಟು ಹತ್ತಿರ ಆಗ್ತೀವಿ. ಮಗು ಅನ್ನೋದು ಗೋಡೆ ಅಲ್ಲ ಭೂಮಿಕಾ, ಅದು ನಮ್ಮಿಬ್ಬರ ಮಧ್ಯೆ ಸೇತುವೆ. ನೀವು ನೋಡ್ತಾ ಇರಿ, ಮಗು ಆದಮೇಲೆ ನಾವು ಹೊಸದಾಗಿ ಬದುಕೋದಕ್ಕೆ ಶುರು ಮಾಡ್ತೀವಿ. ಇನ್ನೊಂದು ವಿಷಯ ಗೊತ್ತಾ? ಮಗು ಹುಟ್ಟಿದ ತಕ್ಷಣ ನಾವು ಹೊಸದಾಗಿ ಹುಡ್ತೀವಿ. ಮಗು ಮೂಲಕ ನಮಗೊಂದು ಹೊಸ ಲೈಫ್ ಸಿಗುತ್ತೆ. ಗೌತಮರೇ, ಈ ಮನೇಲಿ ಹುಟ್ಟೋ ಮೊದಲನೇ ಮಗು ನಿಮ್ಮ ತಂದೆ ಆಗಿರ್ತಾರೆ ಅನ್ನೋ ಆಸೆ ಇದೆಯಲ್ವಾ ನಿಮಗೆ? ಆಸೆ ಇದೆ, ಬಟ್ ಎಲ್ಲ ನಮ್ಮ ಆಸೆ ಪ್ರಕಾರನೇ ನಡಿಬೇಕಲ್ಲ. ಎಲ್ಲ ಭಗವಂತನ ಕೃಪೆ. ನೋಡಿ, ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳೇ. ಮಗು ಚೆನ್ನಾಗಿರಬೇಕು, ನೀವು ಆರೋಗ್ಯವಾಗಿರಬೇಕು, ನನಗೆ ಬೇಕಾಗಿರೋದಷ್ಟೇ. ಬಟ್ ನೀವು ನೋಡ್ತಾ ಇರಿ, ನನ್ನ ಹೊಟ್ಟೆಯಲ್ಲಿ ನಿಮ್ಮ ತಂದೆನೇ ಹುಟ್ಟು ಬರ್ತಾರೆ. ಆಗಲಿ, ಹಾಗೆ ಆಗಲಿ. ದೇವತೆ ನೀನು, ದೀನನು ನಾನು, ಒಲವಿದು ಬೇನೆ ಔಷಧ ನೀನೇ, ಹೆರಳಿನ ನೆರಳು ತೊರೆದು ಎಲ್ಲಿ ಹೋಗಲಿ. ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ನಿನ್ನೆವರೆಗೂ ಬೇರೆ ಥರನೇ ಇತ್ತು, ಆದರೆ ಈಗ ಎಲ್ಲ ಕನ್ಫ್ಯೂಷನ್ಗೂ ಒಂದು ಫುಲ್ ಸ್ಟಾಪ್ ಸಿಕ್ಕಿದೆ. ಸೊ ನೋ ಮೋರ್ ಕನ್ಫ್ಯೂಷನ್, ನೋ ಮೋರ್ ಬೇಜಾರು, ನಥಿಂಗ್. ನನಗಂತೂ ಇದನ್ನ ಬಿಟ್ಟರೆ ಬೇರೆ ಯಾವುದೂ ದೊಡ್ಡ ವಿಷಯ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಪಾಪ ಅಣ್ಣ, ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದ. ಆಮೇಲೆ ತನ್ನ ಮಗುನೇ ಹೋಯ್ತೇನೋ ಅನ್ನೋಷ್ಟು ಫೀಲ್ ಮಾಡ್ಕೊಂಡ. ನನ್ನನ್ನು ಎಷ್ಟು ಕೇರ್ ಮಾಡ್ದ, ನನ್ನ ಪುಟ್ಟ ಪಾಪು ಥರ ನೋಡ್ಕೊಂಡ. ಈಗ ಅಂತ ಅಣ್ಣಂಗೆ ಮಗು ಆಗ್ತಿದೆ, ಅವನಿಗೆ ಎಷ್ಟು ಖುಷಿ ಇರಬೇಡ. ಅದನ್ನ ನೆನೆಸ್ಕೊಂಡ್ರೆ ನಂಗೆ ಮೈಯೆಲ್ಲ ಜುಮ್ ಅನ್ನತ್ತೆ. ಇದೇ ಖುಷಿ ನಮ್ಮ ವಿಷಯದಲ್ಲಿ ಮಾತ್ರ ಇರಲಿಲ್ಲ ಅಲ್ಲ? ಏನು ಹೇಳ್ತಿದ್ಯಾ ಜೀವ? ಅದೇ ಮಗುನ ಅಬಾರ್ಟ್ ಮಾಡಿಸ್ಕೊಂಬಂದಿಯಲ್ಲ, ನೆನಪಾಯ್ತು, ಹೇಳಿದೆ. ಅಂದರೆ ಜೀವ, ನೀನು ಅದನ್ನೆಲ್ಲ ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ಯಾ? ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ನನ್ನ ಜೊತೆ ಜೀವನ ಮಾಡ್ತಿದ್ಯಾ? ಅಯ್ಯೋ ಮಹಿ, ಹಾಗಲ್ಲ, ಜಸ್ಟ್ ನೆನಪಾಯ್ತು ಹೇಳಿದೆ ಅಷ್ಟೇ. ಆ ಥರ ಎಲ್ಲ ಏನೂ ಇಲ್ಲ, ನನಗೇನು ಗ್ರೆಟ್ ಥರ ಏನೂ ಇಲ್ಲ. ನನಗೆ ಅರ್ಥ ಆಗುತ್ತೆ ಜೀವ. ಇಷ್ಟು ದಿನ ಆ ವಿಷಯನ ನೀನು ಮನಸ್ಸಲ್ಲೇ ಇಟ್ಕೊಂಡಿದ್ದಲ್ಲ, ನಿನಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಹೊರಗಡೆ ಬಂದಿದೆ. ನೀನು ಎಲ್ಲನೂ ಮರ್ತಿದ್ಯಾ, ನನ್ನನ್ನು ಕ್ಷಮಿಸಿದ್ಯಾ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲ ಜೀವ, ನೀನು ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ಡ್ರಾಮಾ ಮಾಡ್ತಾ ಇದೆಯಾ. ಮಹಿ, ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ, ಬೈ ಚಾನ್ಸ್ ಬಂದುಬಿಡ್ತು ಅಷ್ಟೇ. ಅಷ್ಟಕ್ಕೂ ಅದೇನು ಅಷ್ಟು ಈಸಿಯಾಗಿ ಮರ್ತೋಗೋ ವಿಷಯ ಅಲ್ವಲ್ಲ. ನೆನಪಿರತ್ತೆ, ಮೈಂಡಿಗೆ ಅವಾಗವಾಗ ಬಂದು ಹೋಗ್ತಿರತ್ತೆ. ನಮ್ಮ ಲೈಫಲ್ಲೂ ಈ ಥರದೊಂದು ಆಗಿತ್ತಲ್ಲ ಅಂತ ನೆನಪಾಗತ್ತೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನೀನು ಕೆಟ್ಟವಳು ಅಂತ ಆಗಲಿ, ನಿನ್ನ ಬಗ್ಗೆ ನೆಗೆಟಿವ್ ಆಗಿ ನಾನು ಮಾತಾಡ್ತಿಲ್ಲ. ನನಗೆ ಅರ್ಥ ಆಗುತ್ತೆ ಜೀವ. ಇವಾಗ ಪ್ಯಾಚಪ್ ಮಾಡೋಕ್ಕೆ ಬರಬೇಡ. ನನ್ನ ಬಗ್ಗೆ ಇಷ್ಟೊಂದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ದಿನ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದ. ಆದರೆ ಇಷ್ಟು ದಿನ ನೀನು ಫೇಕ್ ಆಗಿದ್ದ. ಯಾಕೆ ಮೈ ಏನೇನೋ ಮಾತಾಡ್ತಿದ್ಯಾ? ಆಗ್ಲಿಂದ ಹೇಳ್ತಿದ್ದೀನಲ್ವಾ ಆ ಥರ ಎಲ್ಲ ಏನೂ ಇಲ್ಲ ಅಂತ. ಅಷ್ಟಕ್ಕೂ ನಾನು ಹೇಳ್ಬಾರ್ದು ಏನು ಹೇಳ್ತಿದ್ದೀನಿ? ಆಗಿರೋದು ತಾನೇ ಹೇಳ್ತಿದ್ದೀನಿ. ಎಲ್ಲ ಮಾಡಿದ್ದು ನೀನು, ಅನ್ಸ್ಕೋಬೇಕಾಗಿರೋದು ನಾನು. ಇದ್ಯಾವ ನ್ಯಾಯ? ನೋಡು, ನಾನು ಮಿಸ್ಟೇಕ್ ಮಾಡಿದ್ದೀನಿ.
ಅದು ನನಗೆ ಗೊತ್ತು. ಆ ಗಿಲ್ಟು ನನ್ನಲ್ಲಿದೆ, ಯಾವಾಗಲೂ ಇರುತ್ತೆ. ನನಗವಾಗ ಬುದ್ಧಿ ಇರಲಿಲ್ಲ, ತಲೆ ಕೆಟ್ಟಿತ್ತು. ಹೀಗೆಲ್ಲ ಮಾಡಿದ್ರೆ ಮುಂದೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನನಗೆ ಬರಲೇ ಇಲ್ಲ. ನಾನು ಅದ್ರ ಬಗ್ಗೆ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ, ಎಷ್ಟು ಹತ್ತಿದ್ದೀನಿ. ಅದೆಲ್ಲ ಆದ್ಮೇಲೂ ನಿನಗಿನ್ನೂ ನನ್ನ ಮೇಲೆ ಅದೇ ವಿಷಯಕ್ಕೆ ಬೇಜಾರಿದೆ ಅಲ್ವಾ? ಇವಳು ಹೀಗೆ ಮಾಡಿಬಿಟ್ಲು, ನನಗೆ ಹರ್ಟ್ ಮಾಡಿದಾಳೆ ಅಂತ ನೀನಿನ್ನೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಲ್ವಾ? ಅದೇ ವಿಷಯನ ಇಷ್ಟು ದಿನ ಮನಸ್ಸಲ್ಲಿ ಇಟ್ಕೊಂಡು ಈಗ ಹೊರಗಾಗ್ತಿದ್ಯಾ ಅಲ್ವಾ? ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಅಲ್ವಾ? ಐ ನೋ ಯು ಆರ್ ಈಗಲಿ ವೇಟಿಂಗ್. ಇಲ್ಲ ಮಹಿ, ನಿಜವಾಗ್ಲೂ ಆಗಲ್ಲ. ಪ್ಲೀಸ್ ನೀನೇನು ಹೇಳಬೇಡ. ನನಗೆ ಗೊತ್ತು, ಇವಾಗ ನೀನು ಏನೇ ಸಮಾಧಾನ ಮಾಡೋಕ್ಕೆ ಬಂದ್ರೂ ಅದನ್ನು ನನಗೆ ಫೇಕ್ ಅನ್ಸುತ್ತೆ. ಮಹಿ ಮಹಿ, ಯಾಕಾದರೂ ಈ ವಿಷಯ ಎತ್ತದ್ನೋ? ತೆಪ್ಪಗಿದ್ರೆ ಆಗೋದು. ನನ್ನ ಬಾಯಿಂದ ಯಾಕೆ ಈ ಮಾತು ಬಂತು? ಈಗ ಮತ್ತೆ ಶುರು, ಎಲ್ಲ ಮೊದಲಿಂದ ರಿಪೇರಿ ಮಾಡಬೇಕು. ಏನು ಹೇಳಿದ್ರು ಫೇಕ್ ಅಂತಾರೆ. ಹೇಗಪ್ಪ ಸಮಾಧಾನ ಮಾಡಲಿ? ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲ. ನೋಡಿ, ಇನ್ಮೇಲೆ ನೀವು ಕೆಲಸನ ಮುಂಚಿನ ಥರ ಮಾಡಿದ್ರೆ ಆಗಲ್ಲ. ನಿಮ್ಮ ಕೆಲಸನ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡಬೇಕು. ಎಲ್ಲ ಪರ್ಫೆಕ್ಟ್ ಆಗಿರಬೇಕು, ಏನು ವ್ಯತ್ಯಾಸ ಆಗಬಾರ್ದು. ನಾನು ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ, ಕರೆಕ್ಟಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ಮರ್ತೋಯ್ತು, ಮಿಸ್ ಆಗೋಯ್ತು, ಇದು ಯಾವುದೂ ರೀಸನ್ ಹೇಳಂಗಿಲ್ಲ. ಅರ್ಥ ಆಯ್ತಾ? ನಾನು ಹೇಳೋ ಅಷ್ಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಿಮ್ಮನೆ ಕೆಲಸ ಅಂದ್ಕೊಂಡು ಮಾಡಬೇಕು. ಎಲ್ಲನೂ ಪರ್ಫೆಕ್ಟ್ ಆಗಿರಬೇಕು. ನೋಡಿ, ಸ್ಟೆಪ್ಸ್ ಎಲ್ಲ ನೀಟಾಗಿ ಒರೆಸ್ಬೇಕು. ಅದ್ರ ಮೇಲೆ ಸ್ವಲ್ಪ ನೀರಾಗಲಿ ಏನು ಬಿದ್ದಿರಬಾರ್ದು, ಕಾಲು ಜಾರೋ ಥರ ಬೀಳೋ ಥರ ಏನೂ ಆಗಬಾರ್ದು. ಆಗಾಗ ಚೆಕ್ ಮಾಡ್ತಾ ಇರಬೇಕು. ಎಲ್ಲ ರೂಮ್ಗಳು ಅಷ್ಟೇ ಕ್ಲೀನಾಗಿರಬೇಕು. ದುರ್ಬೀನ್ ಹಾಕಿ ಹುಡುಕಿದ್ರು ಕಸ ಕಡ್ಡಿ ಧೂಳು ಏನೂ ಸಿಗಬಾರ್ದು. ಅಷ್ಟು ನೀಟಾಗಿರಬೇಕು.